ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಎನ್ನಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮುಂದೆ ಎರಡನೇದು ಅಧ್ಯಕ್ಷರೇ, 2026 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸಲಾಗಿದೆ. ಮೂರನೇದು 2026 ಸಾಲಿನ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸಬೇಕು. ಸದನಕ್ಕೆ ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ವರದಿಯನ್ನು ಒಪ್ಪಿಸಬೇಕು. ವರದಿ ಮುಂದೇನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ವರದಿಯನ್ನು ಕರ್ನಾಟಕ ವಿಧಾನಮಂಡಲ ಸಾರ್ವಜನಿಕ ಸಮಿತಿ ಅಧ್ಯಕ್ಷರ ಪರವಾಗಿ ಸಮಿತಿಯ ಸದಸ್ಯ ನಾನು ಸದನಕ್ಕೆ ಮಂಡಿಸುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಪ್ರತಿಪಕ್ಷದವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈ ರೀತಿ ಸದನದ ಸಮಯವನ್ನು ಹಾಳು ಮಾಡೋದು ಬೇಡ. ದಯವಿಟ್ಟು ಏನೇ ವಿಷಯ ಇದ್ರು ಚರ್ಚೆಗೆ ನಾವು ತಯಾರಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿ ಹೇಳಿಕೆ ಮಾಡಿದ್ದಾರೆ. ಇದು ಅವರು ಏನಾದರೂ ಸರ್ಕಾರ ಲೂಟಿ ಮಾಡಿದೆ. ಸರ್ಕಾರ ಲೂಟಿ ದಲಿತರನ್ನ ಲೂಟಿ ಮಾಡಿದ್ದಾರೆ. ಆ ಲೂಟಿ ವಾಪಸ್ ಬರೋದು ನಾವು ಸದನ ನಡೆಯಕ್ಕೆ ಬಿಡಲ್ಲ. ಲೂಟಿ ಮಾಡಿರೋ ಹಣ ವಾಪಸ್ ಕೊಡಬೇಕು. ದಲಿತರನ್ನ ಯಾಕೆ ಪರಿಸ್ಥಿತಿ ಇರುವಾಗ ಏನ್ ಮಾಡ್ಬೇಕಂತ ಸದನದ ಸಮಯವನ್ನ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡ್ತಾ ಇರೋ ಹಣ ತರಕ್ಕೆ ವಾಪಸ್ ಯೋಗ್ಯತೆ ಇಲ್ಲ. ಹಣ ತರಕ್ಕೆ ವಾಪಸ್ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಹಣ ನುಂಗಿದ್ದಾರೆ. ಹಣ ವಾಪಸ್ ಬರಲಿ. ಚರ್ಚೆ ಮಾಡಕ್ಕೆ ಎಲ್ಲೋ ಚರ್ಚೆಗೆ ಯಾವುದು
ಸೋನಿಯಾ ಗಾಂಧಿ ಮಾಡಿದ್ಯಾ, ರಾಹುಲ್ ಗಾಂಧಿ ಮಾಡಿದ್ಯಾ? ಆಮೇಲೆ ಧರಣಿ ಮಾಡ್ಲಿ. ಇದ್ಯಾವ ಪುರುಷಾರ್ಥ ಇದು? ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ. ಎಲ್ಲ ಚರ್ಚೆನೆ ಮಾಡಬಾರ್ದು. ಹಾಗೆ ಸರ್ಕಾರ ಮಂತ್ರಿಗಳೆಲ್ಲ ಆಗ್ಬೇಕಾದ್ರೆ ಎಲ್ಲ 150 ಕೋಟಿ ಕೊಟ್ಟು ಬಂದಿರೋದು. ಮಂತ್ರಿಗಳೆಲ್ಲ 150 ಕೋಟಿ ಎಲ್ಲಿರೋದು? ಈ 150 ಕೋಟಿ ಎಲ್ಲಿಂದ ಬಂದಿದೆ? ವಾಲ್ಮೀಕಿ ಆಗರದಲ್ಲಿ ದಲಿತರನ್ನ ತಿಂದು ಬೈತಾ ಇದ್ದಾರೆ ಇವರೆಲ್ಲ. ಆ ದಲಿತರನ್ನ ವಾಪಸ್ ಬರ್ಬೇಕಿಲ್ಲಿದೆ. ಸರ್ಕಾರ ವಾಪಸ್ ಬರಬೇಕು. ದಲಿತರನ್ನ ವಾಪಸ್ ಬಂದಿಲ್ಲ ಅಂದ್ರೆ ಈ ಸರ್ಕಾರ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಳ್ತನ ಮಾಡಿರೋದ್ರಲ್ಲಿ ಇವ್ರಿಗೂ ಪಾಲಿದೆ. ಕಳ್ತನದಲ್ಲಿ ಇವ್ರ ಅಕೌಂಟ್ಗಳು ಹೆಂಗೋಯ್ತು ದುಡ್ಡು, ಈ ಅಕೌಂಟ್ ಹೆಂಗೋಯ್ತು ದುಡ್ಡು. ಇವರೆಲ್ಲರೂ ಕೂಡ ದುಡ್ಡು ಕೊಟ್ಟು ಮಂತ್ರಿ ಆಗಿದ್ದಾರೆ. ಈ ಲೂಟಿ ಹೊಡೆದಿರೋ ಅಂತ ಎಲ್ಲ ಬರ್ಬೇಕು ಹಣ. ಲೂಟಿ ಹೊಡೆದಿರೋ ಹಣ ಬರ್ಬೇಕು. ಬುಧವಾರ ದಿನಾಂಕ 19/8/2026 ಗಮನ ಸೆಳೆಯುವ ಸೂಚನೆಗಳ ಪೈಕಿ 15 ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸಭೆಯನ್ನ ನಾಳೆ ಮುಂದೂಡಿ ಮತ್ತೆ ಬೆಳಗ್ಗೆ 11:00 ಸೇರೋಣ.